ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಹಾಗೆ ಪಾರ್ಕ್ ಪಕ್ಕದಲ್ಲೇ ಇರುವ ಕಟ್ಟಡವನ್ನ ಕೂಡ ಡಿ.ಕೆ. ಶಿವಕುಮಾರ್ ವೀಕ್ಷಿಸಿದ್ರು. ಕಟ್ಟಡ ಕಾಮಗಾರಿಯನ್ನ ನೋಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಯಾರು ಇದು ಕಟ್ಟಡ ಕಟ್ತಾ ಇರೋರು, ಏನ್ ದಾಖಲೆ ಇದೆಯಾ ಸರಿಯಾಗಿ, ಇದೆಲ್ಲವನ್ನು ಕೂಡ ನಾಳೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಡಿ.ಕೆ. ಸೂಚನೆಯನ್ನ ಕೊಟ್ಟರು. ಸೊ ಜೊತೆಗೆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಹೈಡ್ರಾಮಾ ನಡೀತು. ಡಿ.ಕೆ. ಎದುರೇ ಎರಡು ಗುಂಪುಗಳ ನಡುವೆ ವಾಗ್ವಾದ ಕೂಡ ನಡೆದಿದೆ. ಸೊ ಡಿ.ಸಿ.ಎಂ. ಡಿ.ಕೆ. ಸಂವಾದ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ರೀತಿ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ಒಂದು ಭಾರಿ ಹೈಡ್ರಾಮಾವೇ ನಡೆದಿದೆ. ಸರ್ ಎಲ್ಲ ನಿಮ್ಗೆ ಆಹ್ವಾನ ಕೊಟ್ಟಿಲ್ಲ ಏನಕ್ಕೆ ಅಂತ ಸರ್? ಒಂದೇ ಒಂದು ಇನ್ವಿಟೇಷನ್ 10 ದಿವಸದಿಂದ ಕಮಿಷನರ್ ಅಲ್ಲೇ ಕೇಳಿರ್ತಾನೆ. ಹೌದು, ಇನ್ವಿಟೇಷನ್ ಕೊಡ್ರಿ ಅಂತ. ಈ ತರ ಮಾಡೋದು ಒಬ್ಬ MLA ಕಾಂಗ್ರೆಸ್ ಫಂಕ್ಷನ್, ಇದು ಪಬ್ಲಿಕ್ ಫಂಕ್ಷನ್ ಏನ್ರಿ? ಇದು ಕಾಂಗ್ರೆಸ್ ಫಂಕ್ಷನ್, ಇದು ಪಬ್ಲಿಕ್ ಫಂಕ್ಷನ್. ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಅಷ್ಟೇ. ಒಬ್ಬ MLAಗೆ ನೋಡ್ರಿ, ನಮ್ಮ RSS ಇವತ್ತು ಫಂಕ್ಷನ್ಗೆ ಹೋಗಿ ಇವತ್ತು ಈ ನಮ್ಮ ಕ್ಯಾಪ್ನ RSS ಕ್ಯಾಪ್ನ ಇವತ್ತು ಅಲ್ಲೇ ಮಾಡಿದ್ದಾರೆ. ನೋಡಿ ಅಲ್ಲೇ ಮಾಡಕ್ ಬರ್ತಾರೆ. MLA ಇವತ್ತು ತಳಿಯಂತದ್ದು ಏನ್ರಿ ಒತ್ತಿದ್ದಾರೆ. ನಾನು RSS ಕಾರ್ಯಕ್ರಮ ಕೊಟ್ಟು ಬಂದ್ರೆ ಇದನ್ನ ಕಿತ್ತಿ ಹೊಡಿಯೋದೇನ್ರಿ ಇದೆ? ಅಲ್ಲೇ ಮಾಡೋದೇನ್ರಿ ಇದೆ? ನನಗೆ ಆಹ್ವಾನ ಕೊಟ್ಟಿಲ್ಲ. MP ಗೆ ಆಹ್ವಾನ ಇಲ್ಲ, MLA ಗೆ ಆಹ್ವಾನ ಇಲ್ಲ. ಇದು ಕಾಂಗ್ರೆಸ್ ನಾನು ಸಾರ್ವಜನಿಕರ ಮಧ್ಯೆ ಕಂಪ್ಲೇಂಟ್ಸ್ ಹೇಳಕ್ ಕುಂತಿದ್ದೆ. ನನ್ನನ್ನು ಕರೆದ್ಬಿಟ್ಟು ಇಷ್ಟು ಅವಮಾನ ಮಾಡೋಂಥದ್ದು ಹೊಡೆಯುವಂಥದ್ದೇನು ಸ್ವಲ್ಪ ಈಗ ಅಲ್ಲಿ ಒತ್ತಿರಲ್ರಿ, ಇವತ್ತು ಈ ನಮ್ಮ RSS ಇಲ್ಲೇ ಕಾಂಗ್ರೆಸ್ ಇವತ್ತು ನೋಡ್ರಿ, ಅಲ್ಲಿರೋ ಪಬ್ಲಿಕ್ ಯಾರು ಇಲ್ಲ, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಇಡೀ ಕನಕಪುರದಿಂದ ರಾಮನಗರದಿಂದ ಎಲ್ಲ ಕಡೆಯಿಂದ ಕರ್ಸಿದ್ದಾರೆ. ಒಬ್ಬ MLA ನೋಡಿಯಕ್ಕೆ ಚನ್ನಪಟ್ಟಣ, ಕನಕಪುರ, ರಾಮನಗರ ರೌಡಿಗಳು ಕರ್ಸಿದಾರೆ ಹೊಡಿಯಕ್ಕೆ. ರೌಡಿಗಳು ಕರ್ಸಿದಾರೆ ಹೊಡಿಯಕ್ಕೆ. ರೌಡಿಗಳನ್ನ ಕರ್ಸಿ ಹೊಡಿದ್ದಾರೆ. ಇವತ್ತು ಅಲ್ಲೇ ಮಾಡಿದ್ದಾರೆ. RSS ಇವತ್ತು ಫಂಕ್ಷನ್ ಮಾಡ್ಕೊಂಡು ಬರ್ತಾ ಇರೋದು ಸೊ ಇದು ಇವತ್ತು ಈ ಮತ್ತಿಕೆರೆ JP ಪಾರ್ಕಿಗೆ ಏನು ಬಂದಿದ್ರಲ್ಲ ಡಿ.ಕೆ. ಶಿವಕುಮಾರ್, ಅಲ್ಲೇ ಒಂದು ಕಾರ್ಯಕ್ರಮವನ್ನು, ವೇದಿಕೆ ಕಾರ್ಯಕ್ರಮವನ್ನು ಏನು ಇಟ್ಕೊಂಡಿದ್ರು. ಅಲ್ಲಿ ಮುನಿರತ್ನ ಮಾಡಿರುವಂತಹ ಒಂದು ಎಂಟ್ರಿ, ಜೊತೆಗೆ ಅವರಿಗೆ ಹೊಡೆದಿದ್ದಾರೆ ಅನ್ನುವಂಥ ಒಂದು ಮಾತುಗಳು. ಇದನ್ನು ಸಾರ್ವಜನಿಕ ಕಾರ್ಯಕ್ರಮನ ಅಥವಾ ಇದು ಕಾಂಗ್ರೆಸ್ ಕಾರ್ಯಕ್ರಮನ ಅನ್ನುವಂಥ ಒಂದು ಪ್ರಶ್ನೆಯನ್ನ ಇವತ್ತು ಮುನಿರತ್ನ ಕೇಳಿದ್ದಾರೆ. ಯಾಕೆ ಅಂದರೆ ಈ ಸಮಾಜದಲ್ಲಿ BJP ಕಾರ್ಯಕರ್ತರು ಕೂಡ ಬಂದಿದ್ರು, ಆದರೆ ನಮ್ಗೆ ಯಾರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ. ನಾನು ಈ ಸ್ಥಳೀಯ MLA, ಈ ಶಾಸಕರಿಗೆ ಆಗಲಿ ಅಥವಾ ಈ ಭಾಗದ MP ಗಾಗಲಿ ನೀವು ಅಗೌರವವನ್ನು ತೋರಿಸಿದಿರಿ. ಒಬ್ಬ ಸಂಸದನಿಗೆ, ಒಬ್ಬ ಶಾಸಕನಿಗೆ ಇಲ್ಲಿ ಇನ್ವೈಟ್ ಮಾಡಿಲ್ಲ ಅಂತ ಹೇಳಿದ್ರೆ ಏನಿದು ಸರ್ಕಾರಿ ಕಾರ್ಯಕ್ರಮ ಅಲ್ವಾ? ಹಾಗಾದ್ರೆ ಇದು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ನ ಕಾರ್ಯಕ್ರಮ ಇದು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ವೇದಿಕೆಗೆ ನುಗ್ಗೋದಕ್ಕೆ ಅಂತ ಹೇಳಿ ಹೋದಾಗ ಅಲ್ಲಿ ಪೊಲೀಸರು ಅವರನ್ನ ತಡೆದ್ರು. ಸೊ ಆ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ದನ್ನ ಕೂಡ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ. ನೀವು ಮುಂದೆ ಬಾಣ ಬಟ್ಟೆ ಹೋಗ್ಬಿಡ್ತೀರ. ಶಾಂತು ನೀವೇನು 144 ಸೆಕ್ಷನ್ ಆಗಿಲ್ಲ, ಇನ್ನೊಂದಿಲ್ಲ. ನನ್ನ ಪಾಡಿಗೆ ಕುಂತಿರ್ತೀನಿ ನಾನು. ಮೌನ ಪ್ರತಿಭಟನೆ ನಂದು ಮೌನ ಪ್ರತಿಭಟನೆ. ನಿಮಿಷ
ಬಿಡಮ್ಮ, ಶಾಂತಿ ಕೇಬಲ್ ಇರ್ತಾವಲ್ಲ. ಈಗ ನಿನ್ನೆ ಈಗ 2 ದಿನದ ಹಿಂದೆ ನಮ್ಮ ಬಿಜೆಪಿ ಆಫೀಸಲ್ಲಿ ನಮಗೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡೋಂಥ ಸಂದರ್ಭದಲ್ಲಿ ಮಾಧ್ಯಮದವರು ಎದುರುಗಡೆನೆ ಒಬ್ಬ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ 2 ದಿನದ ಹಿಂದೆ ಹೇಳಿದ್ದೀವಿ. 2 ದಿನದ ಹಿಂದೆ ಒಂದು ಪತ್ರಿಕೆನ ತೋರಿಸಿ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಸಹ ಹೇಳಿದ್ರು. ನಾನು ಹೇಳಿದ್ದೇನೆ. ಇದಾಗಿ 3 ದಿನ ಏನೋ ಆಗ್ತಾ ಇದೆ. 3 ದಿನದ ಹಿಂದೆ ಅದಾದ್ಮೇಲಾದರೂ ಒಂದು ಶಾಸಕನಿಗೆ, ಒಂದು ಸಂಸದರಿಗೆ ಅವ್ರಿಗೊಂದು ಆಹ್ವಾನ ಮಾಡ್ಬೋದಲ್ಲ? ಕಾರ್ಯಕ್ರಮ ತಾನೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಬರೀ ಒಂದೇ ಒಂದು ಸರ್ಕಾರದ ಕಾರ್ಯಕ್ರಮ, ಅಲ್ಲಿ ಬಂದು 2 ಫೋಟೋ ಹಾಕ್ಕೊಂಡು ಸಂಸದರಿಗೆ ಆಹ್ವಾನ ಇಲ್ಲ, ಒಬ್ಬ ಶಾಸಕನಿಗೆ ಆಹ್ವಾನ ಇಲ್ಲ. ಇವತ್ತು ಇಲ್ಲಿ ನಡೀತಾ ಇರೋಂಥದ್ದು ಒಂದು ಕಾಂಗ್ರೆಸ್ ಕಾರ್ಯಕ್ರಮ. ಕಾಂಗ್ರೆಸ್ ಫ್ಲೆಕ್ಸ್ಗಳು ಹಾಕಬಾರ್ದು ಅಂತ ಇವರೇ ಹೇಳ್ತಾರೆ, ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಕಟ್ಟಬಾರ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಫ್ಲೆಕ್ಸ್ ಯಾರನ್ನ ಕಟ್ಟಿದ್ರೆ ಎಲ್ಲ ಲೆಟ್ರು, ಇವತ್ತು ಈ ಲೆಟ್ರಿಗೆ ಏನು ಆಕ್ಷನ್ ತಗೊಂತಾರೆ? ಏನು ತಗೊಂತಾರೆ? ಇವತ್ತು ಊರೆಲ್ಲ ಫ್ಲೆಕ್ಸ್ ಕಟ್ಟಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನ್ಗೆ ಹೊಡೆಯೋಂಥದ್ದೇನಿತ್ತು? ಪೊಲೀಸ್ನವ್ರು ಹಿಡ್ಕೊಂಬಂದ್ರೆ ಇಲ್ಲಿ ಹೊಡಿತಾರೆ, ಇಲ್ಲಿ ಒದಿತಾರೆ ಹಿಂದೆಯಿಂದ. ಒದಿಯೋಂಥದ್ದೇನಿತ್ತು ನನಗೆ? ಇವರು 2.5 ವರ್ಷ ಆಯಿತು. ಇಲ್ಲಿ ಏನು ಹಾಳಾಗೋಯ್ತು? ಯಾಕೆ ನಿಂತೋಯ್ತು? ನಿಲ್ಸಿದ್ಯಾರು? ಏನಾದರೂ ಒಂದಿದೆಯಾ ಇಲ್ಲಿ 2.5 ವರ್ಷದಲ್ಲಿ? ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಬರ್ತಾ ಇರೋದಕ್ಕೆ ಒಂದು ಗಿಮಿಕ್ ಇದು. ಎಲೆಕ್ಷನ್ ಗಿಮಿಕ್ಕಿಗೆ 5 ಜಿಬೆಗಳನ್ನ ಗೆಲ್ಲಬೇಕು ಅಂತೇಳಿ 5 ಪಾರ್ಕ್ಗಳ ಕಾರ್ಯಕ್ರಮ ಹಾಕಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ 2 ಕಾರ್ಯಕ್ರಮ. ಲಾಲ್ಬಾಗು 400 ಎಕರೆ ಇರೋದಕ್ಕೆ ಒಂದೇ ಕಾರ್ಯಕ್ರಮ, 200 ಎಕರೆ ಇರೋಂಥ ಕಬ್ಬನ್ ಪಾರ್ಕ್ ಒಂದೇ ಕಾರ್ಯಕ್ರಮ, RR ನಗರದಲ್ಲಿ 2 ಕಾರ್ಯಕ್ರಮ. ಎಂಥ ದುರಂತ ನೋಡಿ ಇದು. RR ನಗರದಲ್ಲಿ ಬಂದ್ಬಿಟ್ಟು ಏನು, ಬೆಳಗ್ಗೆಯಿಂದ ನೀವು ವಿಡಿಯೋ ನೋಡಿದ್ದೀರಿ, ನೀವೇ ಮೀಡಿಯಾದವ್ರ ಫೋಟೋ ನೋಡಿದ್ದೀರಿ, ವಿಡಿಯೋ ನಿಮ್ಮ ಹತ್ರ ಐತೆ. ಅಲ್ಲಿ ಶಾಸಕನ ಯಾವ ರೀತಿ ಗಮನಿಸ್ತಿದ್ದಾರೆ, ಇಲ್ಲಿ ಸೋತಂತವ್ರನ್ನ ಎಷ್ಟು ಹತ್ತಿರದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ ತಾನೆ. ಇದು ನಾನು ಹೇಳೋದಲ್ಲ, ಇದು ನಿಮ್ಮ ಹತ್ರನೇ ಇದೆ, ನಿಮ್ಮ ಮಾಧ್ಯಮದಲ್ಲೇ ಇದೆ. ಸೋತೋಗಿರೋ ಅಭ್ಯರ್ಥಿನ ಕರ್ಕೊಂಡು ಈ ರೀತಿ ಕ್ಷೇತ್ರ ಹಾಳು ಮಾಡೋದು ಎಷ್ಟು ಮಾತ್ರ ಸರಿ? ಇದು ಎಷ್ಟು ಫ್ಲೈಓವರ್ ನಿಂತೋಗಿದೆ, ಎಷ್ಟು ಪಾರ್ಕ್ ನಿಂತೋಗಿದೆ, ಎಷ್ಟು ಬ್ರಿಡ್ಜಸ್ ನಿಂತೋಗಿದೆ, ಎಷ್ಟು ಸ್ಕೂಲ್ ನಿಂತೋಗಿದೆ. ಇವತ್ತು ಎಲೆಕ್ಷನ್ ಬರ್ತಾ ಇರೋದಕ್ಕೆ ಅಲ್ಲಲ್ಲಿ 10 ಜನನ ಗುಂಪು ನಿಲ್ಸ್ಕೊಂಡು ಯಾರ್ಯಾರು ಕೌನ್ಸಿಲರ್ ಆಗಬೇಕು ಅಂತ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು 10 ಜನ ನಿಲ್ಸ್ಕೊಂಡು ಅವ್ರ ಮುಖಾಂತರ ದೂರು ಕೊಡಿಸೋದು. ಆ 10 ಜನ ದೂರು ಕೊಡೋದು, ಓಹೋ ಇವ್ರು ಕ್ಯಾಂಡಿಡೇಟ್ ಆದರೆ ಒಳ್ಳೇದು ಅನಿಸ್ಕೋಬೇಕು. ಅಲ್ಲಿರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾರ್ಪೊರೇಟರ್ಗಳ ಆಕಾಂಕ್ಷಿಗಳು ಸೇರ್ಕೊಂಡು ಇವತ್ತು ಮಾಡಿರೋಂಥ ಕಾರ್ಯಕ್ರಮ ಇದು. ಒಬ್ಬ ಸೌಜನ್ಯಕ್ಕಾದ್ರೂ ಒಂದು ಶಾಸಕರಿಗೆ, ಒಂದು ಸಂಸದರಿಗೆ ಒಂದು ಆಹ್ವಾನ ಕೊಡ್ಬೇಕಲ್ರಿ. ನಾನು ಹೇಳ್ತೀನಲ್ಲಪ್ಪ, ನನಗೆ ಒಂದೇ ಒಂದು ಆಹ್ವಾನ ಇದ್ರೆ ಇವತ್ತೇ ನಾನು ಈ ರಾಜಕೀಯ ಬಿಟ್ಟು ಹೋಗ್ಬಿಡ್ತೀನಿ. ನಾನು ಇಲ್ಲ ಬರಲಿ, ಇವತ್ತೇ ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ಆ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ. ನನಗೆ ಆಹ್ವಾನ ಇಲ್ಲ. ಎಷ್ಟು ಅದನ್ನ ನೀವೇನಂತೀರಿ? ಇದು ನನ್ನ ಇದು ಇವತ್ತು RSS ಡೇ ಇವತ್ತು. ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ, ಎಲ್ಲ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ.
100ನೇ ವರ್ಷದ ಕಾರ್ಯಕ್ರಮ, ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡು ಬಂದರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ನಾನಿರೋದು ಇವತ್ತು ಯಾವ ಇದರಲ್ಲಿದ್ದೀನಿ? ಕರಿ ಟೋಪಿ ಒಬ್ಬ MLA ರೀ, ನಾನೊಬ್ಬ ಜನಪ್ರತಿನಿಧಿ ರೀ. ನಿಮ್ಗೆ ಅಧಿಕಾರ ಇದೆ, ದೌರ್ಜನ್ಯ ಇದೆ, ದಬ್ಬಾಳಿಕೆ ಇದೆ. ಕನಕಪುರದಲ್ಲಿ ಮಾಡ್ತಾ ಇದ್ದೀರಿ, ಬೆಂಗಳೂರಿಗೂ ಮಾಡ್ತಾ ಇದ್ದೀರಲ್ರಿ. ಇದು ಟೋಪಿ ಬಾರೋ ಇಲ್ಲಿ. ಏನ್ರಿ ಇದು? ಒಬ್ಬ MLA ರೀ, ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ ನಾನು. ನೀವು ನನ್ನನ್ನು ಟೋಪಿ ಬಾಯಿಲಿ ಅಂದರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ. ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾತ್ರ ಮಾಡ್ತಾ ಇರೋ ಅವಮಾನ ಇದು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಾ ಇರೋ ಅವಮಾನ ಇದು. ಏನ್ರಿ? ಡಾಕ್ಟರ್ ಮಂಜುನಾಥ್ ಒಬ್ಬ ಸಂಸದರಲ್ಲೇನ್ರಿ, ಅವ್ರದ್ದೆಲ್ಲ ಒಂದು ಆಹ್ವಾನ ಇದೆಯಂತ. ನೋಡಿದ್ರಲ್ರಿ, ಸರಿನೇನ್ರಿ ಇವೆಲ್ಲ? ಇಷ್ಟು ದೌರ್ಜನ್ಯ, ಇಷ್ಟು ದಬ್ಬಾಳಿಕೆ. ಈ ಬಗ್ಗೆ ಸ್ಪೀಕರ್ಗೆ ಏನಾದ್ರು ದೂರು ಕೊಡ್ತೀರಾ ಅಂತ ಸರ್? ನಿಮಗೆ ಒಂದು ಹೇಳ್ತೀನಿ ಕೇಳಿ, ಇವತ್ತು ನಡೀತಾ ಇರೋ ದೌರ್ಜನ್ಯ ಅಷ್ಟಿಷ್ಟಲ್ಲಪ್ಪ, 1-2 ಅಲ್ಲಪ್ಪ. ಇಡೀ ಬೆಂಗಳೂರು ಹಾಳಾಗೋಗ್ಬಿಟ್ಟಿದೆ ರೀ. ಇಡೀ ಬೆಂಗಳೂರು ಹಾಳಾಗೋಗಿದೆ ರೀ. ITBTನವರು ನಾವು ಹೋಗ್ತೀವಿ ಅಂದ್ರೆ ಹೋಗು ಅಂತ ಓಡಿಸ್ತಾರಲ್ರಿ. ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅವ್ರ ತಮ್ಮನ ಸೋಲ್ಸಿದ ಕರ್ಮ ಇದು. ಅವ್ರ ತಮ್ಮನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಮ್ಮನಿಗೆ ಏನಾರು ನಾನು ಹಿಂದೆ ಬಾಗ್ಲಲ್ಲಿ ಸಹಾಯ ಮಾಡಿದ್ರೆ ನನಗೆ ಭಾಳ ಇರಲಿಲ್ಲ. ನೇರವಾಗಿ ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥ್ನ ನೀವು ನೋಡ್ರಿ, ನನ್ನ ಮೇಲೆ ಯಾವ ಅಲಿಗೇಷನ್ ಇರಲಿಲ್ಲ, ಒಂದು ಕಂಪ್ಲೇಂಟ್ ಇರಲಿಲ್ಲ. ಮುನಿರತ್ನ ಒಳ್ಳೆಯವನು. 7 ವರ್ಷ ಮುನಿರತ್ನ ಒಳ್ಳೆಯವನು. ಇವ್ರನ್ನ ಬಿಟ್ಟು ಬಂದ ಮೇಲೆ ರೇಪ್ ಕೇಸ್ಗಳು, ದಲಿತ ದೌರ್ಜನ್ಯ ಕೇಸ್ಗಳು, ಎಷ್ಟು ಕೇಸ್ಗಳ್ರಿ? 1-2 ಎಷ್ಟು ಜನದ ಮನೆ ಹಾಳಾಗೋಗ್ತಾ ಇತ್ರಿ. ಜಾರಕಿಹೊಳಿ ಕುಟುಂಬ ಇರ್ಬೋದು, ರಾಜಣ್ಣನ ಕುಟುಂಬ ಇರ್ಬೋದು, ನಾನು ಇರ್ಬೋದು, ರೇವಣ್ಣಂದು ಇರ್ಬೋದು, ಎಷ್ಟು 1-2 ರೀ? ಎಷ್ಟು ಮನೆ ರೀ ಹಾಳು ಮಾಡ್ತಾ ಇರೋದು? ಅವ್ರಿಗೂ ಸಂಸಾರ ಇದೆ ಅಲ್ಲೇನ್ರಿ? ಇಲ್ಲೇನು ಯಾರು ಸಣ್ಣ ಹುಡುಗರಲ್ವೇನ್ರಿ? ಮೊಮ್ಮಕ್ಕಳಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಮೊಮ್ಮಕ್ಳಿಗೆ ಮದುವೆ ಮಾಡೋ ವಯಸ್ಸಿದ್ದಾರೆ. ಇವತ್ತು ನನಗೆ ನನ್ನ ಮೊಮ್ಮಕ್ಕಳು ಇವಾಗ 15 ವರ್ಷ ರೀ. ನನ್ನ ಮೇಲೆ ರೇಪ್ ಕೇಸ್ ಹಾಕ್ತಾರೆ ರೀ ಕರ್ಕೊಂಬಂದು. ಏನ್ರಿ ಇವೆಲ್ಲ ಕರ್ಮ ಅಲ್ವೇನ್ರಿ? ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ. ಒಬ್ಬ MLAಗೆ ಟೋಪಿ ಏನ್ರಿ ಸಂಸ್ಕೃತಿ ಇದು? ಯಾರ್ದು ಸಂಸ್ಕೃತಿ? ಹಲ್ಲೆಗೆ ಯತ್ನ ಮಾಡೋದಕ್ಕೆ ಏನು ದೂರು ಕೊಡ್ತೀರಾ? ಏನು ಕತೆ ಸರ್? ಸರ್, ಈಗ ಒಂದು ತಿಳ್ಕೊಳ್ಳಿ, ಪಾಪ ಪೊಲೀಸವ್ರು ಏನ್ರಿ ಮಾಡ್ತಾರೆ? ಪೊಲೀಸ್ ಚೇರ್ ಇವತ್ತು ಸೇಲ್ಗಿಟ್ಟವ್ರಿ. ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೋ ಅವ್ರಿಗೆ ಇಲ್ಲಿ ಚೇರ್ ಕಾಯ್ಕೊಂಡಿದೆ. ಬಿಡ್ ಮಾಡೋರು ಸಿಕ್ಕಬೇಕು. ಏನು ಮಾಡ್ತಾರೆ ಪಾಪ? ಪೊಲೀಸವ್ರದ್ದು ಏನು ತಪ್ಪಿದೆ? ಬಿಡ್ಡಿಂಗ್ ನಡೀತಾ ಇದೆ, ಒಂದೊಂದು ಸ್ಟೇಷನ್ ಬಿಡ್ಡಿಂಗ್ ನಡೀತಾ ಇದೆ. ಆ ವ್ಯಾಪಾರಕ್ಕೆ ಇನ್ನೂ ಯಾರು ಸೂಟ್ ಆಗ್ತಾ ಇಲ್ಲ, ಆ ಸೂಟ್ ಆಗಿದ ತಕ್ಷಣ ಚೇಂಜ್ ಮಾಡೋದು ಎಲ್ಲ 2 ವರ್ಷ. ಪಾಪ ಅವ್ರು ಏನು ಮಾಡ್ತಾರೆ? ಅಲ್ಲ, ಈಗ ನೀವು ಶಾಸಕರಾಗಿ ನಿಮ್ಮನ್ನ ಸಭೆ ಕರೆದಿಲ್ಲ ಅಂತ ಹೇಳ್ತಿದ್ರಿ ಸರ್, ಇದನ್ನ ಎಲ್ಲಿ ಪ್ರಶ್ನೆ ಮಾಡ್ತೀರಿ ಅಂತ ನಿಮ್ಗಂತ ನೋಡಿ. ನೀವು ಅಲ್ಲಿ ಫ್ಲೆಕ್ಸ್ ನೋಡಿದ್ದೀರಿ, ಹಿಂದಗಡೆ ನೋಡಿದ್ದೀರಿ. ಏನು ಆಹ್ವಾನ ಇದೆಯಪ್ಪ ಅಲ್ಲಿ? ಕರ್ನಾಟಕ ರಾಜ್ಯ ಸರ್ಕಾರ. ಇದು ಮುನಿರತ್ನ ಅವರ ಆಕ್ರೋಶ. ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ, ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ನಾನು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದರೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ DK ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನೆನೆಗುದಿಗೆ ಬಿದ್ದಿದೆ. ಅದನ್ನು ಕೇಳೋಕ್ಕೆ ಹೋದರೆ ನನ್ನ ಮೇಲೇ ಕೇಸ್ ಹಾಕ್ತಾರೆ, ನನ್ನ ಮೇಲೇ ದೌರ್ಜನ್ಯ ಮಾಡ್ತಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.